Welcome to our YouTube channel. ಐ ಆಮ್ ಶಿವರಾಜ್ ಇವತ್ತೇನಾಯ್ತು ಅಂದರೆ ನಿಮಗೆ ಯೂಸ್ ಆಗುವಂತೆ ಹೊಸ ಯೂಟ್ಯೂಬ್ ಚಾನಲ್ ಯಾವ ಥರ ಓಪನ್ ಮಾಡಬೇಕು, ಯಾವ ಥರ ಕ್ರಿಯೇಟ್ ಮಾಡಬೇಕು ಅಂತ ಅದರಲ್ಲಿ ಎಲ್ಲ ಹೇಳ್ತೀನಿ. ನಿಮಗೆ ವಿಡಿಯೋನ ಕೊನೆವರೆಗೂ ನೋಡಿ. ಯಾರ್ಯಾರಿನ ಯೂಟ್ಯೂಬ್ ಚಾನಲ್ ಮಾಡಿಲ್ಲ ಹೋಗಿ ಯೂಟ್ಯೂಬ್ ಚಾನಲ್ ಮಾಡಿ. ಅದು ಯಾವ ಥರ ಮಾಡಬೇಕಂತ ನಾನು ಈಗ ತೋರಿಸ್ತೀನಿ. ನಾನು ಯಾವ್ಯಾವ ಸ್ಟೆಪ್ಸ್ ಏನೇನು ಮಾಡಬೇಕು ಅಂತ ತೋರಿಸ್ತೀನಿ, ಹೇಳ್ತಾ ಹೋಗ್ತೀನಿ, ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೇ ಸ್ಕಿಪ್ ಮಾಡಬೇಡಿ ಪ್ಲೀಸ್. ವಿಡಿಯೋನ ಕೊನೆವರೆಗೂ ನೋಡಿ, ಇಲ್ಲಿಕಂದ್ರೆ ನಿಮಗೆ ಗೊತ್ತಾಗಲ್ಲ. ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟು ಓಪನ್ ದ ಯೂಟ್ಯೂಬ್ ಆ್ಯಪ್ ಆರ್ ಗೋ ಟು ಯುವರ್ ಯೂಟ್ಯೂಬ್. ಅಂದರೆ ಆಲ್ರೆಡಿ ಒಂದು ಯೂಟ್ಯೂಬ್ ಇರುತ್ತೆ, ಅದರಲ್ಲಿ ಯೂಟ್ಯೂಬ್ ಅಷ್ಟೇ ಇರುತ್ತೆ, ನೀವೇನು ಕ್ರಿಯೇಟ್ ಮಾಡಿರಲ್ಲ. ಹೌದಾ? ಫಸ್ಟಿಗೆ ನೀವು ಏನು ಮಾಡಬೇಕು, ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡಬೇಕು. ಫಸ್ಟಿಗೆ ಓಪನ್ ದ ಯೂಟ್ಯೂಬ್ ಆ್ಯಂಡ್ ಗೋ ಟು ಯುವರ್ ಯೂಟ್ಯೂಬ್. ಆ್ಯಂಡ್ ಸ್ಟೆಪ್ 2 ಸೈನ್ ವಿತ್ ಯುವರ್ ಗೂಗಲ್ ಅಕೌಂಟ್. ಅಂದರೆ ನಿಮ್ಮದು ಹೊಸ ಗೂಗಲ್ ಅಕೌಂಟನ್ನ ಕ್ರಿಯೇಟ್ ಮಾಡಬೇಕು. ಅಂದರೆ ಸೈನ್ ಇನ್ ಮಾಡಬೇಕು. ನಿಮ್ಮ ಹೆಸರು ಆಗಿರ್ಬೋದು, ಅಡ್ರೆಸ್ ಆಗಿರ್ಬೋದು, ನಂಬರು ಎಲ್ಲನೂ ಕೇಳುತ್ತೆ. ಅಪ್ಲೈ ಮಾಡಿ. ಸ್ಟೆಪ್ 2 ಒಳಗೆ ಅಕೌಂಟ್ ಕ್ರಿಯೇಟ್ ಮಾಡಿ. ಮತ್ತು ಸ್ಟೆಪ್ 3 ಒಳಗೆ ಟ್ಯಾಪ್ ಯುವರ್ ಪಿಕ್ಚರ್. ಅಂದರೆ ಟ್ಯಾಪ್ ಯುವರ್ ಪ್ರೊಫೈಲ್ ಪಿಕ್ಚರ್. ಅಂದರೆ ಒಂದು ಪ್ರೊಫೈಲ್ ಪಿಕ್ಚರ್ನ ಹಾಕಬೇಕು ಅದಕ್ಕೆ. ಆಮೇಲೆ ಸ್ಟೆಪ್ 4 ಟ್ಯಾಪ್ ದ ಕ್ರಿಯೇಟ್ ಅ ಚಾನಲ್. ಅಂದರೆ ಒಂದು ಇಮೇಜ್ ಆಗಿಂದ ಆಮೇಲೆ ಚಾನಲ್ನ ಕ್ರಿಯೇಟ್ ಮಾಡಿರಿ. ಚಾನಲ್ ಕ್ರಿಯೇಟ್ ಮಾಡಿದಾಗಿಂದ ನೋಡಿ ಗೈಸ್, ಈಗ ಸ್ಟೆಪ್ 4 ನೋಡಿದ್ದೀವಿ. ಸ್ಟೆಪ್ 5 ನೋಡೋಣ ಬನ್ನಿ. ಎಂಟರ್ ಯುವರ್ ಚಾನಲ್ ನೇಮ್. ಅಂದರೆ ನಿಮ್ಗೆ ಯಾವ ಚಾನಲ್ ಮಾಡ್ತಿದಾರಲ್ಲ ಆ ಚಾನಲ್ ಹೆಸರು ಹಾಕ್ರಿ. ಅಂದರೆ ನೇಮ್ ಅಂತ ಹಾಕ್ರಿ. ನಿಮಗೆ ನೀವು ಯಾವ ಥರ ಕಂಟೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ ಅದ್ರದ್ದು ಒಂದು ಚಾನಲ್ ನೇಮ್ ಕ್ರಿಯೇಟ್ ಮಾಡಿರಿ. ನೆಕ್ಸ್ಟ್ ನಾನು ಎಕ್ಸಾಂಪಲ್ ಆಗಿ ಶಿವರಾಜ್ ಕೆ ಇಂಗ್ಲೀಷ್ ಲರ್ನಿಂಗ್ ಅಂತ ಹಾಕಿದ್ದೀನಿ ಚಾನಲ್ ನೇಮು. ಈಗ ಸ್ಟೆಪ್ 6 ಎ ಪ್ರೊಫೈಲ್ ಪಿಕ್ಚರ್. ಅಂದರೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಂದ ಅದಕ್ಕೊಂದು ಪ್ರೊಫೈಲ್ ಪಿಕ್ಚರ್ ಕುಣಿಸ್ಬೇಕು. ಮತ್ತು ಆ ಚಾನಲಿಗೆ ಒಂದು ಬ್ಯಾನರ್ ಅಂತ ಇರುತ್ತೆ. ಈಗ ಈ ಥರ ಇದ್ದು ಒಂದು ರೌಂಡ್ ಶೇಪು ಒಂದು ಅಂತ, ಅದು ಬ್ಯಾನರ್. ಇದು ಪ್ರೊಫೈಲ್ ಪಿಕ್ಚರ್. ಹೌದಾ? ಅದಕ್ಕೆ ಒಂದು ಬ್ಯಾನರ್ ಹಾಕ್ಬೇಕು ನೀವು. ಅಂದರೆ ಅದ್ರ ಸಂಬಂಧ ವೀಡಿಯೋ ಮಾಡ್ತಾ ಇದ್ದೀರ ಅದು ಮತ್ತು ಅದ್ರಾಗ ನಿಮ್ಮ ಫೋಟೋ ಆ್ಯಡ್ ಆಗಿರಬೇಕು. ಮತ್ತು ಅದರ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀರಲ್ಲ ಅದೆಲ್ಲ ಬ್ಯಾನರ್ ಒಳಗೆ ಎಲ್ಲ ಇರಬೇಕು, ಇನ್ಫಾರ್ಮೇಷನ್ ಅದೆಲ್ಲ ಇರಬೇಕು ಬ್ಯಾನರ್ ಒಳಗೆ. ನೆಕ್ಸ್ಟು ಸ್ಟೆಪ್ 7 ಟ್ಯಾಪ್ ಟು ಕ್ರಿಯೇಟ್ ಎ ಚಾನಲ್. ಅಂದರೆ ಚಾನಲ್ ಕ್ರಿಯೇಟ್ ಆಯ್ತು. ಈಗ ಚಾನಲ್ ಕ್ರಿಯೇಟ್ ಆಯ್ತಾ ಇಂದ ಎಲ್ಲ ಬ್ಯಾನರ್ ಹಾಕಿದ್ರಿ, ಪಿಕ್ಚರ್ ಹಾಕಿದ್ರಿ, ನೇಮ್ ಹಾಕೊಂಡಿಸಿದ್ರಿ, ಮತ್ತು ಏನಪ್ಪ ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡಿದ್ರಿ. ಆಲ್ರೆಡಿ ಜಿಮೇಲ್ ಕ್ರಿಯೇಟ್ ಆಗಿದ್ದವರು ಗೂಗಲಾಗ ಹೋಗಿ ನಿಮ್ಮದು ನಂಬರ್ ವೆರಿಫೈ ಮಾಡ್ಕೋಬೇಕು. ಮತ್ತು ನೀವು ಎದ್ರ ಸಂಬಂಧ ವೀಡಿಯೋ ಮಾಡ್ತಾಯಿದ್ದೀರಾ, ಯಾವ ಕಂಟೆಂಟ್ ಮೇಲೆ ಮಾಡ್ತಾಯಿದ್ದೀರಾ ಅದ್ರ ಬಗ್ಗೆನೂ ಎಲ್ಲ ವೆರಿಫೈ ಮಾಡಬೇಕು ಗೂಗಲಲ್ಲಿ ಹೋಗಿ. ಅದನ್ನು ಹೇಳ್ತೀನಿ ಬನ್ನಿ ಮುಂದಿನ ವೀಡಿಯೋದಲ್ಲಿ. ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ತುಂಬಾ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆಫ್ಟರ್ ದ ಕ್ರಿಯೇಟ್ ದ ಚಾನಲ್ ಆಗಿಂದ ಏನೇನು ಮಾಡಬೇಕು ಏನಿಲ್ಲ ಅಂತ ತಿಳಿದುಕೊಳ್ಳೋಣ ಬನ್ನಿ ಗೈಸ್. ಆಫ್ಟರ್ ಕ್ರಿಯೇಟ್ ಎ ಚಾನಲ್ ವೆರಿಫೈ ಯುವರ್ ಫೋನ್ ನಂಬರ್. ಅಂದರೆ ನಿಮ್ಮ ಮೊಬೈಲ್ ಯಾವ ನಂಬರ್ ಇರುತ್ತೆ ಪ್ರೆಸೆಂಟು ಆ ನಂಬರ್ನ ಗೂಗಲಲ್ಲಿ ಹೋಗಿ ವೆರಿಫೈ ಮಾಡಬೇಕು. ಮತ್ತು ಕ್ರಿಯೇಟ್ ಎ ಚಾನಲ್ ಲೋಗೋ ಆ್ಯಂಡ್ ಬ್ಯಾನರ್. ಈಗ ಬ್ಯಾನರ್ ಹಾಕಿರ್ತೀಯ ಬಟ್ ಆ ಚಾನಲ್ದು ಒಂದು ಲೋಗೋ ಎಂಡೊಳಗಾಯಿತು ಸ್ಟಾರ್ಟಿಂಗ್ ಆಯಿತು ಆ ಲೋಗೋನ ಇಡಬೇಕು. ನಿಮ್ಮ ನೇಮು ಮೇಲೆ ಲೋಗೋ, ಕೆಳಗೆ ಹೆಸರು, ಅದು ವಿಡಿಯೋ ಸ್ಟಾರ್ಟ್ ಆಗೋ ಮುಂಚೆನೇ ಮತ್ತು ಎಂಡಿಗೆ ನಿಮ್ಮ ಲೋಗೋ ಇರಬೇಕು. ಮತ್ತು ಅಪ್ಲೋಡ್ ಯುವರ್ ಫಸ್ಟ್ ವಿಡಿಯೋ. ಅಂದರೆ ಫಸ್ಟಿಗೆ ನಿಮ್ಮದು ಒಂದು ಶಾರ್ಟ್ಸ್ ಆಗಿರ್ಬೋದು, ಲಾಂಗ್ ವಿಡಿಯೋ ಆಗಿರ್ಬೋದು, ಒಂದು ವಿಡಿಯೋ ನೀವು ಅಪ್ಲೋಡ್ ಮಾಡೋಂತ ತೋರಿಸುತ್ತೆ, ಅಪ್ಲೋಡ್ ಮಾಡಬೇಕು ಆಮೇಲೆ. ಮತ್ತು ಆ್ಯಡ್ ಎ ಚಾನಲ್ ಡಿಸ್ಕ್ರಿಪ್ಷನ್ ರಿಲೆವೆಂಟ್ ಕೀವರ್ಡ್ಸ್. ಅಂದರೆ ನೀವು ಯಾವುದ್ರ ಬಗ್ಗೆ ವಿಡಿಯೋಸ್ ಮಾಡ್ತಾ ಇರ್ತೀರಲ್ಲ ಅದರ ಬಗ್ಗೆ ಕೀವರ್ಡ್ಸ್ ಹಾಕಬೇಕು. ಹೌದಾ? ಈಗ ನಾನು ಇಂಗ್ಲೀಷ್ ಗ್ರಾಮರ್, ಬೇಸಿಕ್ ಇಂಗ್ಲೀಷ್, ಸ್ಪೋಕನ್ ಇಂಗ್ಲೀಷ್ ವೊಕಬುಲರಿ ಆ ಥರ ಕೀವರ್ಡ್ಸ್ ಹಾಕ್ಬೇಕು ನೀವು. ಹಂಗಾರೆ ವಿಡಿಯೋ ನೋಡ್ತಾರೆ, ಅವರು ಸರ್ಚ್ ಮಾಡೋದೇ ಬರ್ತಾರೆ ವಿಡಿಯೋ.
ಅದಕ್ಕೆ ಮೇನ್ ಪಾಯಿಂಟು ಡಿಸ್ಕ್ರಿಪ್ಷನ್ ಒಳಗೆ ನಿಮ್ಮದು ಹ್ಯಾಶ್ಟ್ಯಾಗ್ಸ್ ಅಂದರೆ ವಿಡಿಯೋ ರಿಲೇಟೆಡ್ ಅದ್ರ ಬಗ್ಗೆನೇ ಆಗ್ತಾ ಇರಬೇಕು ಡೈಲಿ. ಮತ್ತು ಕ್ರಿಯೇಟ್ ಐ ಕ್ಯಾಚಿಂಗ್ ತಮ್ನೇಲ್ ಅಂದರೆ ಜನರಿಗೆ ನಿಮ್ಮ ವಿಡಿಯೋ ನೋಡಲ್ಲ ಫಸ್ಟಿಗೆ ನಿಮ್ಮ ತಮ್ನೇಲ್ ಈ ವಿಡಿಯೋ ಯಾವ ಥರ ಇರಲಿ, ಬಟ್ ನಿಮ್ಮ ತಮ್ನೇಲ್ ಇರ್ತಾರೆ ಫಸ್ಟಿಗೆ, ಅದು ಅವರಿಗೆ ಕಣ್ಣಿಗೆ ಕ್ಯಾಚ್ ಮಾಡ್ಕೋಬೇಕು. ಹೌದಾ, ಈ ವಿಡಿಯೋ ನೋಡಬೇಕಪ್ಪ ಅಂತ ತಮ್ನೇಲ್ ಅವ್ರಿಗೆ ಅಟ್ರಾಕ್ಷನ್ ಆಗಬೇಕು. ಆ ಥರ ತಮ್ನೇಲ್ ನೀವು ಕ್ರಿಯೇಟ್ ಮಾಡಿ ಹಾಕಿ. ಮತ್ತು ಅಪ್ಲೋಡ್ ವೀಡಿಯೋಸ್ ಕನ್ಸಿಸ್ಟೆಂಟ್, ಡೈಲಿ ವೀಡಿಯೋಸ್ ಹಾಕ್ತಾ ಇರಬೇಕು. ಹೌದಾ, ಕನ್ಸಿಸ್ಟೆನ್ಸಿ ಮೇನ್ ಇಂಪಾರ್ಟೆಂಟ್ ಇದಕ್ಕೆ. ಅದಕ್ಕೆ ನೀವು ಡೈಲಿ ಒಂದು ವಿಡಿಯೋ ಹಾಕ್ತಾನೆ ಇರಬೇಕು. ಹಂಗಾರೆ ನಿಮ್ಮ ವಿಡಿಯೋ ನೋಡಿ ಯೂಟ್ಯೂಬ್ ಅವರು ನೋಡ್ತಾರೆ ಯಾವ್ಯಾವ ಥರ ವೀಡಿಯೋ ಮಾಡಿದ್ದಾರೆ. ಮತ್ತು ಬೇರೆ ವೀಡಿಯೋನ ನೀವು ಕಾಪಿ ಮಾಡೋಕ್ಕೆ ಹೋಗ್ಬೇಡಿ, ಅಂದರೆ ಕಾಪಿರೈಟ್ ಬೀಳುತ್ತೆ ನಿಮಗೆ. ಅದಕ್ಕೆ ಹೇಳ್ತೀನಿ, ನಿಮ್ಮದೇ ಓನ್ ವಾಯ್ಸ್ ಮಾಡಿ, ನಿಮ್ಮದೇ ಫೇಸ್ ಮುಖ ನೋಡ್ಕೊಂಡು ವಿಡಿಯೋ ಮಾಡಿ. ಫೇಸಸ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಜನಕ್ಕೆ ನೀವು ಗೊತ್ತಾಗಬೇಕಂದ್ರೆ ನಿಮ್ಮ ಮುಖ ಯೂಸ್ ಮಾಡಿ ವಿಡಿಯೋ ಕ್ರಿಯೇಟ್ ಮಾಡೋದ್ನಾಗ ನಿಮ್ಮದೇ ಓನ್ ಕಂಟೆಂಟ್ ಮಾಡಿ, ಓನ್ ವಾಯ್ಸ್ ಕೊಡಿ, ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಡಿ. ಬೇರೆ ಯಾರ್ದು ಇನ್ನೊಂದು ರಿಕ್ವೆಸ್ಟ್, ನಿಮಗೆ ಯಾರ್ದು ವೀಡಿಯೋ ನೀವು ಕಾಪಿ ಮಾಡೋಕ್ಕೆ ಹೋಗಬೇಡಿ. ಕಾಪಿ ಮಾಡಿದಂದರೆ ನಿಮ್ಮದು ನಿಮ್ಮ ಚಾನಲ್ ಡಿಲೀಟ್ ಆಗ್ತಾ ಇರ್ಬೋದು, ಮತ್ತು ಕಾಪಿರೈಟ್ ಬರ್ತಾ ಇರ್ಬೋದು. ಯಾರು ಚಾನಲ್ ಕ್ರಿಯೇಟ್ ಮಾಡ್ತಾರಲ್ಲ ಅವರು ಗೂಗಲ್ ಅವರು ಡಿಲೀಟ್ ಮಾಡಿಬಿಡ್ತಾರೆ. ಅದಕ್ಕೆ ನೀವು ನಿಮ್ಮ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ, ನಿಮ್ಮದೇ ಓನ್ ವಾಯ್ಸ್ ಕೊಡಿ. ಓನ್ ವಾಯ್ಸ್ ಕೊಟ್ಟಿಂದ ಓನ್ ವೀಡಿಯೋ ಮಾಡಿ, ಓನ್ ಕಂಟೆಂಟ್ ಮಾಡಿ. ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಇದೇ ರೀತಿ ವಿಡಿಯೋನ ನೋಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಧನ್ಯವಾದಗಳು.